ವಿಡಿಯೋ ನೋಡೋಕ್ಕೆ ಬಂದಿರತಕ್ಕಂಥ ಎಲ್ಲರೂ ಕೂಡ ಸ್ವಾಗತ. ಸ್ನೇಹಿತರೆ, ಪ್ರಸ್ತುತ ನಮಗೆ ಈ ಒಂದು ಪೂರ್ಣಿಮಾ ಗಂದೆಗಲ್ ಅಂತ 35ರಿಂದ 37ರ ವಯಸ್ಸಿನ ಒಳಗಡೆ ಇರ್ತಕ್ಕಂಥ ಈ ಒಂದು ಹೆಣ್ಣು ಮಗಳು ಪ್ರಸ್ತುತ ಎರಡನೇ ಮದುವೆ ಆಗಬೇಕು ಅಂತ ನಮಗೆ ಮಾಹಿತಿಯನ್ನು ಕಳಿಸಿದ್ದಾರೆ. ಇವರು ಬಂದ್ಬಿಟ್ಟು ಇವಾಗ ಸ್ಥಿತಿ ಸಪ್ರೇಟ್ ಆಗಿದ್ದಾರೆ ಗಂಡನಿಂದ. ಉದ್ಯೋಗ ಬಂದ್ಬಿಟ್ಟು ಮಳಿಗೆ ಕ್ಯಾಶಿಯರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಅಂದರೆ ಒಂದು ಶಾಪ್ನಲ್ಲಿ ಕ್ಯಾಶಿಯರ್ ಆಗಿ ಕೆಲಸ ಮಾಡ್ತಕ್ಕಂಥದ್ದು. ಸಂಬಳ ತಕ್ಕ ಮಟ್ಟಿಗೆ ಬರ್ತಾ ಇದೆ. ಊರು ಗದಗ್ನ ನರಗುಂದ ಎಂಬ ಒಂದು ಊರು. ಕುಟುಂಬದಲ್ಲಿ ತಮ್ಮ ಇದ್ದಾರೆ, ತಂಗಿಯರಿದ್ದಾರೆ. ಬಟ್ ಇವರಿಗೆ ಮದುವೆ ಆದರೂ ಕೂಡ ಆ ಒಂದು ಗಂಡಿನಿಂದ ಮಕ್ಕಳಾಗಿರಲ್ಲ. ಆ ಒಂದು ಕಾರಣಗಳಿಂದ ಬೇರೆ ಆಗಿರ್ತಾರೆ. ಹವ್ಯಾಸ ಬಂದು ಕಾಫಿ ಕುಡಿಯುತ್ತಾ ಮಳೆಯನ್ನು ನೋಡುವುದು, ಮಳೆಯಲ್ಲಿ ಎಂಜಾಯ್ ಮಾಡುವುದು ಅಂದರೆ ಇವರ ಹವ್ಯಾಸ. ಬಟ್ ಆಸ್ತಿ ತುಂಬಾ ಇದೆ ಇವರಿಗೆ ಎರಡನೇ ಮದುವೆ ಆಗಬೇಕು ಅಂತ ಒಬ್ಬ ಹುಡುಗನ ಹುಡುಕಾಟ ಮಾಡ್ತಾ ಇರೋದು. ಅರ್ಥ ಆಯ್ತಾ? ಇವಾಗ ನೀವು ಇವ್ರನ್ನ ಮದುವೆ ಆಗಬೇಕಾಗಿರ್ತಕ್ಕಂಥ ಹುಡುಗ ಆಗಬೇಕು ಅಂತ ನಿಮ್ಮ ಮೈಂಡಲ್ಲಿ ಇದ್ದರೆ, ಬಟ್ ಕಂಡೀಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಸುಮ್ಮನೆ ಯಾರೂ ಕಳಿಸಲ್ಲ. ಕಂಡೀಷನ್ಸ್ಗಳನ್ನು ಅಪ್ಲೈ ಮಾಡಿನೇ ನಂತರ ಅವರ ಡೀಟೇಲ್ಸ್ಗಳನ್ನು ಕಳಿಸ್ತಾರೆ. ಏನು ಗುರು ಅಂತಹ ಮಹಾನ್ ಕಂಡೀಷನ್ ಅಂದರೆ, ಈ ಒಂದು ಪೂರ್ಣಿಮಾ ಅವರಿಗೆ ಪ್ರಸ್ತುತ ಇವರು ಕ್ಯಾಶಿಯರ್ ಆಗಿ ಕೆಲಸ ಮಾಡ್ತಿದ್ದಾರಲ್ವ, ಹಾಗಾಗಿ ನೀವು ಒಬ್ಬ ಮೆಚ್ಯೂರ್ಡ್ ಆಗಿರ್ತಕ್ಕಂಥ ಹುಡುಗ ಇರಬೇಕು. ಮೆಚ್ಯೂರ್ಡ್ ಅಂದರೆ ಒಂದು ಕೆಲಸದ ಬಗ್ಗೆ ಆಗಿರಲಿ ಅಥವಾ ಒಂದು ನಾನು ಮಾಡ್ತಕ್ಕಂಥ ವರ್ಕಿನ ಡೀಟೇಲ್ಸ್ ಆಗಿರಲಿ, ಎಲ್ಲರೂ ಕೂಡ ಸ್ವಲ್ಪನಾದರೂ ಅದರ ಬಗ್ಗೆ ಗೊತ್ತಿರಬೇಕು. ಮತ್ತು ಚಹಾ ಕುಡಿಯುತ್ತಾ ಅವಳನ್ನು ಒಳ್ಳೆಯ ಆಸೆಗಳನ್ನು ಈಡೇರಿಸಬೇಕು. ಯಾವ ರೀತಿಯ ಆಸೆಗಳಿರುತ್ತೆ ಆ ಒಂದು ಟೈಮ್ನಲ್ಲಿ, ಆ ರೀತಿಯ ಆಸೆಗಳನ್ನು ನೀವು ಈಡೇರಿಸುವಂಥ ಹುಡುಗ ಆಗಿರಬೇಕಂತೆ. ಮನೆಯವರಂತೆ ನಡೆದುಕೊಂಡು ಅವಳ ಜೀವನದಲ್ಲಿ ನೀವು ಬಿಗಿನಿಂಗ್ ಆಗಿರ್ತಕ್ಕಂಥ ಜೀವನವನ್ನು ತೋರಿಸುವಂಥವನಾಗಿರ್ಬೇಕಂತೆ. ಅಂದರೆ ಇಷ್ಟು ದಿನ ಆಗಿದ್ದೆಲ್ಲನೂ ಕೂಡ ಜ್ಞಾಪಕ ಹೋಗಬೇಕು. ಆ ರೀತಿಯ ಒಂದು ಲೈಫ್ ಸ್ಟೈಲ್ನ ನೀವು ಇವ್ರಿಗೆ ಕೊಡಬೇಕು ಅಂತ ಇವರು ಹೇಳಿರೋದು. ಒಂಟಿ ರಾತ್ರಿಗಳನ್ನು ಮಾತಿನ ಮೂಲಕ ಮುದ್ದಾಗಿ ಭರ್ತಿ ಮಾಡಬೇಕು. ನಾನು ಒಬ್ಬಳೇ ಯಾವಾಗಲೂ ಕೂಡ ಮಲ್ಕೊಳ್ತೀನಲ್ವ, ಆ ಒಂದು ಮಾತಿನ ಮೂಲಕ ಯಾವ ರೀತಿಯಲ್ಲಿ ನನ್ನನ್ನು ಆ ಒಂದು ವಿಚಾರಕ್ಕೆ ಕರೆದುಕೊಂಡು ಹೋಗ್ತೀರಾ ಅನ್ನೋದನ್ನು ನೀವು ಒಳ್ಳೆಯ ಮೂಡ್ನಲ್ಲಿ ಕರೆದುಕೊಂಡು ಹೋಗಬೇಕು ಅಂತ ಹೇಳಿದ್ದಾರೆ. ಸೊ ಈ ಒಂದು ಪಾಯಿಂಟರ್ಸ್ಗಳನ್ನು ನೀವು ಫಾಲೋ ಅಪ್ ಮಾಡ್ಕೊಂಡು ಹೋಗ್ತೀನಿ ಅಂದರೆ ಅವರು ನಿಮ್ಮವರಾಗಿರ್ತಾರೆ. ಸ್ನೇಹಿತರೆ, ನೀವು ಮಾಡಬೇಕಾಗಿರುತ್ತೆ ಇಷ್ಟೇ, ನಿಮ್ಮ ಡೀಟೇಲ್ಸ್ಗಳನ್ನು ನಮ್ಮ ಒಂದು ಚಾನಲ್ಗೆ ಕಳಿಸಿಕೊಡಿ. ಡಿಸ್ಕ್ರಿಪ್ಷನಲ್ಲಿ Gmail ID ಕೊಟ್ಟಿದ್ದೇನೆ, ಅಲ್ಲಿಗೆ ಕಳಿಸಿಕೊಟ್ರೆ ನಾವು ಖಂಡಿತವಾಗಲೂ ನಿಮಗೆ ಇವರ ಮಾಹಿತಿಗಳನ್ನು ನಿಮಗೆ ಶೇರ್ ಮಾಡೋದರ ಮೂಲಕ ಅವರ ನಂಬರ್ ಸಹ ಕಳಿಸ್ತೀವಿ. Gmail ID ಇರೋದು ಸ್ನೇಹಿತರೆ Gmail ID sri9591@gmail.com. ಅದಲ್ಲದೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ, ಅಲ್ಲೂ ಕೂಡ ನೀವು ಚೆಕ್ ಮಾಡ್ಕೊಳ್ಳಿ. ಇವಾಗ ಏನು ನೋಡ್ತೀರಿ, ಈ ಒಂದು ಕಾರು ಅವ್ರ ಹತ್ರ ಇರ್ತಕ್ಕಂತಹ ಕಾರು. ಮೊದಲೇ ವರ್ಕ್ ಡೌನ್ ಬಂದುಬಿಟ್ಟು ಕ್ಯಾಶಿಯರ್ ಅವರು, ಹಾಗಾಗಿ ಇವ್ರ ಹತ್ರ ಒಂದು ಆಸ್ತಿ ಇರಲ್ವಾ, ಕಾರ್ ಇರಲ್ವಾ? ಖಂಡಿತ ಇಲ್ಲಿ ನೋಡ್ತಿದ್ರಲ್ಲ, ಮಾಡ್ರನ್ ಕಾರ್ ಇದು, ಎಲೆಕ್ಟ್ರಿಕಲ್ ಮೋಟಾರ್ ಕಾರ್. ಇದರ ರೇಂಜು 493 per 950 ಆಗಿರ್ತಕ್ಕಂತಹ ಒಂದು ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಚಾರ್ಜ್ ಆಗುವಂಥ ಕಾರು. ಇದರ ಟಾಪ್ ಸ್ಪೀಡ್ ಬಂದ್ಬಿಟ್ಟು 190 ಟಾಪ್ ಸ್ಪೀಡ್ ಇದೆ. ಆಟೋಮೆಟಿಕೇಷನ್ ಸೀಟ್ಸ್ 5 ಸೀಟ್ಸಿನ ಒಂದು ಎಲೆಕ್ಟ್ರಿಕಲ್ ಆಗಿರ್ತಕ್ಕಂಥ ಸಿಡೌನ್ ಆಗಿರ್ತಕ್ಕಂತಹ ಮಾಡೆಲ್. ಕಲರ್ಸಲ್ಲಿ ಬ್ಲೂ, ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿರ್ತಕ್ಕಂಥ ಕಲರ್ಸ್ ಆ್ಯಂಡ್ ಸ್ಪಾಟ್ಲಿ ಪ್ರೀಮಿಯಮ್ ಮತ್ತು ಎಕ್ಸಲೆಂಟ್ ಆಗಿರ್ತಕ್ಕಂತಹ ವರ್ಕ್ ಡೌನ್ ಇದೆ. ಸ್ನೇಹಿತರೆ, ನಾನು ಏನಕ್ಕೆ ಇದನ್ನು ಒತ್ತಿ ತೋರಿಸ್ತಿದ್ದೀನಿ ಅಂದರೆ, ನೀವು ಸುಮ್ಮನೆ ನಗ್ನ ಅಂತ ಆಗಕ್ಕೆ ಹೋಗ್ಬೇಡಿ. ಈ ಒಂದು ಕಾರ್ ಅಂತನಾದರೂ ಆಗಬೇಕಲ್ವಾ, ಆ ಒಂದು ಉದ್ದೇಶದಿಂದ ತೋರಿಸ್ತಿದ್ದೀನಿ ಹೊರತು ಬೇರೆ ಏನೂ ಅಲ್ಲ. ತುಂಬ ಒಳ್ಳೆಯ ಕಲರಲ್ಲಿದೆ, ವೈಟ್ ಮತ್ತು ಗ್ರೇ ಕಲರಲ್ಲಿ ಇದೆ. ಸ್ನೇಹಿತರೆ, ನಿಮಗೆ ವೈಟ್ ಕಲರಲ್ಲಿ ಮಾಡ್ರನ್ ಎಲೆಕ್ಟ್ರಿಕಲ್ ಮೋಟಾರ್ ಕಾರ್ ನಿಮಗೆ ಆಫರಲ್ಲಿ ಅವರನ್ನ ಮದುವೆ ಆದರೆ ಮಾತ್ರ ಸಿಗ್ತಾ ಇದೆ. ಇನ್ನೊಂದು ಇದರಲ್ಲಿ ವಿಶೇಷ ಏನಂತಂದರೆ, ಈ ಒಂದು ಟಾಪ್ ಮಾಡಲಲ್ಲಿ ಸ್ಮೂತಾಗಿ ನೀವು ಜರ್ನಿ ಏನಾದರೂ ಮಾಡಿದ್ರೆ ಅಷ್ಟೇ ಸ್ಮೂತಾಗಿ ಲಾಂಗ್ ಡ್ರೈವ್ ಕೂಡ ಹೋಗ್ತೀರಾ. ಇಬ್ಬರು ಕೂಡ ಎಲ್ಲಾದರೂ ಹೋಗಬೇಕು ಅಂದರೆ 190 ಕಿಲೋಮೀಟರ್ವರೆಗೂ ಪರ್ ಕಿಲೋಮೀಟ್ರಲ್ಲಿ ನೀವು ಎಂಜಾಯ್ ಮಾಡಿಕೊಂಡು ಏನೆಲ್ಲ ಮಾಡ್ಕೊಂಡು ಹೋಗ್ಬೋದು ಅಂತ ಜಸ್ಟ್ ತಲೆಯಲ್ಲಿ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಎಲ್ಲನೂ ಕೂಡ ನೋಡಿಕೊಂಡು ಎಲ್ಲನೂ ಕೂಡ ಮಾಡಿಕೊಂಡು ಬಂದರೆ ಏನು ಸಖತ್ತಾಗಿರುತ್ತೆ. ಆ್ಯಂಡ್ ಒಳಗಡೆ ಹೆಂಗಿದೆ ಅಂತ ನಾನು ತೋರಿಸ್ತೀನಿ, ಯಾಕಂದರೆ ಇಬ್ಬರು ಕೂಡ ಮಲ್ಕೊಳಕ್ಕೆ ಬೇಕಲ್ವ ಗುರುವೇ, ಒಳಗಡೆ ಹೆಂಗಿದೆ ಅಂತ ಅನ್ನೋದು. ಸೊ ಈ ರೀತಿಯಲ್ಲಿದೆ ಒಳಗಡೆ ಸೀಟ್ಸು. ಇಬ್ಬರು ಕೂಡ ಲಾಸ್ಟಲ್ಲಿ ನೀವು ಡ್ರೈವಿಂಗ್ ಮಾಡ್ತಾ ಆ್ಯಂಡ್ ಈ ಒಂದು ಸೀಟ್ ಬೆಲ್ಟ್ನ ಹಾಕ್ಕೊಂಡು ವಿತ್ ಇಬ್ಬರು ಕೂಡ ಇಲ್ಲಿ ಮಲ್ಕೊಳ್ಬೋದು. ಕಂಫರ್ಟಬಲ್ ಆಗಿರ್ತಕ್ಕಂಥ ಸೀಟ್ ಇದೆ. ಬೆಡ್ ಮೇಲೆ ಯಾವ ರೀತಿ ಮಲ್ಕೊಳ್ತೀರಾ ಅದೇ ರೀತಿ ಇಲ್ಲಿ ಸೀಟ್ಗಳು ಕೂಡ ಕಂಫರ್ಟಬಲ್ ಸೀಟ್ ಬ್ಲ್ಯಾಕ್ ಕಲರಲ್ಲಿದೆ. ಆ್ಯಂಡ್ ಹೆವಿ ಟಚೇಬಲ್ ಆ್ಯಂಡ್ ಸ್ಮೂತ್ ಆಗಿರ್ತಕ್ಕಂಥ ಸೀಟ್ಸು. ಮಲ್ಕೊಂಡ್ರೆ ಇಬ್ಬರು ಕೂಡ ಜಾಲಿಯಾಗಿ ಹೋಗ್ಬೋದು. ವಿತ್ ಟೈರ್ ಕಂಡೀಷನ್ 100% ಟೈರ್ ಕಂಡೀಷನ್ ಇದೆ. ಸೀಟ್ ಆ್ಯಂಡ್ AC ಕೂಡ ಇದರಲ್ಲಿ ಆ್ಯಡ್ ಮಾಡಿದ್ದಾರೆ ಅಂತ ನಮಗೆ ಮಾಹಿತಿನ ತಿಳಿಸಿದ್ದಾರೆ. ಸೊ ಮದುವೆ ಆಗುವಂಥ ಹುಡುಗನಿಗೆ AC ಬೇಕು ಅಂದರೆ ಒಳಗಡೆ AC ಕೂಡ ಇನ್ಕ್ಲೂಡಿಂಗ್ AC ಆ್ಯಡೆಡ್ ಇದೆ.
ಮತ್ತು ಏರ್ ಬ್ಯಾಗ್ ಕಂಪಲ್ಸರಿ ಎಲ್ಲ ಕಾರುಗಳು ಕೂಡ ಇರುತ್ತೆ. ಬಟ್ ಇದರಲ್ಲೂ ಕೂಡ ಏರ್ ಬ್ಯಾಗ್ ಅವೈಲಬಿಲಿಟಿ ಇದೆ ಅಂತ ಮಾಹಿತಿಯನ್ನು ಅವರು ತಿಳಿಸಿದ್ದಾರೆ. ಸೊ 2012 ಮಾಡಲ್ ಒಂದು ಎಲೆಕ್ಟ್ರಿಕಲ್ ಮೋಟಾರ್ 450-490 ಫರ್ ಕಿಲೋಮೀಟರ್ ಅವರಲ್ಲಿ ಚಾರ್ಜೇಬಲ್ ಆಗಿರ್ತಕ್ಕಂಥ ಕಾರು, 150 ಆಗಿರ್ತಕ್ಕಂಥ ಕಿಲೋಮೀಟ್ರಲ್ಲಿ ಓಡ್ತಕ್ಕಂಥ ಕಾರು ನಿಮಗೆ ಬೇಕಾಗಿದ್ದರೆ ನಿಮ್ಮ ಡೀಟೇಲ್ಸ್ಗಳನ್ನು ನಮ್ಮ ಒಂದು ಜಿಮೇಲ್ ಐ ಡಿಗೆ ಕಳಿಸಿಕೊಡಿ ವಿತ್ ನಿಮ್ಮ ಫೋಟೋ ಸಮೇತ. ಆವಾಗ ಮಾತ್ರ ಅವರು ನಿಮಗೆ ಸಿಗ್ತಾರೆ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನಿಮಗೆ. ನಮಸ್ತೆ, ಟೇಕ್ ಕೇರ್, ಬಾಯ್.